ಓಂ ಶ್ರೀ ಮಲೆಮಹದೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ಮಲೆಮಹದೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ಮಲೆಮಹದೇಶ್ವರ ಸ್ವಾಮಿಯೇ ನಮಃ. ಮಹದೇಶು, ಹೇಳಿ ಅಪ್ಪಾಜಿ. ಇಂದು ಅಮಾವಾಸ್ಯೆ. ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟದಲ್ಲಿ ವಿಶೇಷವಾದ ಪೂಜೆ ಇದೆ. ಹೋಗೋಣವೇ? ಹೋಗೋಣ ಅಪ್ಪಾಜಿ. ಮಹದೇಶ್ವರನ ಮಹಿಮೆಯನ್ನು ನನಗೂ ಹೇಳಿಕೊಡಿ ಅಪ್ಪಾಜಿ. ಹಾಗಾದರೆ ಕೇಳಪ್ಪ ಕಂದ. ನಮಗೆ ಜನ್ಮ ನೀಡಿರುವ ತಾಯಿ ಕರುಣಾಡ ಮಾತೆ ತನ್ನ ಮಡಿಲ ತುಂಬ ಅನೇಕ ಪುಣ್ಯ ಕ್ಷೇತ್ರಗಳನ್ನು ತುಂಬಿಕೊಂಡು ಸ್ವಭಾಯಮಾನವಾಗಿ ರಾರಾಜಿಸುತ್ತಿದ್ದಾಳೆ. ಅಂತಹ 10 ಹಲವು ಪುಣ್ಯ ಕ್ಷೇತ್ರಗಳಲ್ಲಿ ನಮ್ಮ ಮೂಡಲಮಲೆಯ ಕೈಲಾಸವೆಂದೇ ಪ್ರಖ್ಯಾತಿಯಾಗಿರುವ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟವು ಪುಣ್ಯ ಕ್ಷೇತ್ರವೂ ಒಂದು. ನಾಡಿನ ಮೂಲೆ ಮೂಲೆಯಿಂದ ಸ್ವಾಮಿಯ ದರ್ಶನಕ್ಕಾಗಿ ಬರುವ ಅಸಂಖ್ಯಾತ ಭಕ್ತ ಮಹಾಶಯರಿಗೆ ಮಲೆಮಹದೇಶ್ವರ ಸ್ವಾಮಿಯ ಆಶೀರ್ವಾದದ ಜೊತೆಗೆ ಸ್ವಾಮಿಯ ಚರಿತೆಯನ್ನು ಕೇಳಿ ನೋಡಿ ಆನಂದಿಸುವ ಸೌಭಾಗ್ಯವೂ ಉಂಟು. ಸ್ವಾಮಿಯ ಚರಿತೆಯನ್ನು ಮೈಗೂಡಿಸಿಕೊಂಡು ಸಾವಿರಾರು ಹಾಡುಗಳನ್ನು ರಚಿಸಿ ಆಡಿ ಲೋಕಕ್ಕೆಲ್ಲ ಸ್ವಾಮಿಯ ಮಹಿಮೆಯನ್ನು ಸಾರುವ ಕಲೆಗಾರರನ್ನು ನೋಡುವುದೇ ಮಹಾಭಾಗ್ಯ. ಕಂಸಾಳೆಯ ನುಡಿಸುತ್ತಾ, ತಂಬೂರಿಯ ಮೀಟುತ್ತಾ ಸ್ವಾಮಿಯ ಮೇಲೆ ಜಾನಪದ ಹಾಡುಗಳನ್ನು ಕಟ್ಟಿ ಹಾಡುವ ಜಾನಪದ ಕಲಾವಿದರು ಮನೆ ಮನೆಗೂ ತುಂಬಿ ತುಳುಕಾಡುವಂತಾಗಿರುವುದು ಆ ನಮ್ಮ ಸ್ವಾಮಿ ಮಲೆಮಹದೇಶ್ವರನ ಕೃಪಾ ಕಟಾಕ್ಷದಿಂದಲ್ಲವೇ? ನಮ್ಮ ಸ್ವಾಮಿಯು ಮಲೆಯ ಮಹದೇವನು ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬಂದು ಸುತ್ತೂರು, ಕುಂತೂರು, ಕಲಿಯೂರು, ಕೊಳ್ಳೇಗಾಲ, ಮಧುವನಹಳ್ಳಿ ಹಾಗೆ ಶಿಂಗಾನಲ್ಲೂರಿಗೆ ಬಂದು ಕಟ್ಟೆಬಸವೇಶ್ವರ ಸ್ವಾಮಿಗೆ ಮೊದಲ ಪೂಜೆಯು ಆಗಲೆಂದು ಅರಸಿ ಮುಂದೆ ಕಾಮಗೆರೆ, ರಾಮಾಪುರ, ಕೌದಳ್ಳಿ ಮಾರ್ಗದಲ್ಲಿ ಸುಂದರವಾದ ಬೆಟ್ಟದ ತಪ್ಪಲಿನಲ್ಲಿ ಸ್ವಾಮಿಯು ಆಯಾಗಿ ನೆಲೆಸಿರುವರು ಕಂದ. ಹಾಗಿದ್ದರೆ ಊರಿನ ಎಲ್ಲ ಜನರನ್ನು ಕರೆದುಕೊಂಡು ಹೋಗೋಣ ಅಪ್ಪಾಜಿ. ಆಗಲೇ ಕಂದ. ಉಗೇ ಮಹಾತ್ಮಲಯ, ಉಗೇ ಉಗೇ ಮಹಾತ್ಮಲಯ, ಉಗೇ ಉಗೇ ಮಹಾತ್ಮಲಯ, ಉಗೇ ಉಗೇ.